ಹಲೋ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಒಂದು ಅಪ್ಡೇಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತಿಂದ ಅಂದರೆ 21st ಜುಲೈಯಿಂದ 21 ಡೇಸ್ ಚಾಲೆಂಜ್ನ ತಗೊಂಡಿದ್ದೀನಿ. ಸೊ ಈ ಒಂದು ಚಾಲೆಂಜಲ್ಲಿ ಬೇಸಿಕಲಿ ಒಂದು 45 ಮಿನಿಟ್ಸ್ ಟು 1 ಅವರ್ ಯಾವುದಾದ್ರೂ ಒಂದು ಎಕ್ಸಸೈಸ್ ಲೈಕ್ ಕಾರ್ಡಿಯೋ ಸ್ಟ್ರೆಂಥನಿಂಗ್ ಅಥವಾ ಈವನ್ ವಾಕಿಂಗ್ನ ಇನ್ಕ್ಲೂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎವ್ರಿ ಡೇ 21 ಡೇಸ್ ಕನ್ಸಿಸ್ಟೆಂಟ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಕ್ರ್ಯಾಶ್ ಡಯಟ್ ಎಲ್ಲ ಏನು ಫಾಲೋ ಮಾಡಲ್ಲ. ಸೊ ಬೇಸಿಕಲಿ 10 hours ಹೀಟಿಂಗ್ ವಿಂಡೋನ ಇಟ್ಕೊಂಡಿದ್ದೀನಿ. ಸೊ 9 to 7 ಆರ್ 10 to 8 ಈ ಒಂದು ವಿಂಡೋ ಅಲ್ಲಿ ನಾನು ಫುಡ್ನ ಕನ್ಸ್ಯೂಮ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಅದ್ರ ಜೊತೆಗೆ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಫುಡ್. ಸೊ ನೋ ಟು ಶುಗರ್, ಎನಿ ಫಾರ್ಮ್ ಆಫ್ ಶುಗರ್, ನೋ ಟು ಶುಗರ್. ಅದ್ರ ಜೊತೆಗೆ ಕಾರ್ಬ್ಸ್ನ ಆದಷ್ಟು ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟೇ. ಇದ್ರ ಜೊತೆಗೆ ಸ್ವಲ್ಪ ಅರ್ಲಿ ಮಲ್ಕೊಳ್ಳೋದು ಆ್ಯಂಡ್ ಬೇಗ ಎದ್ದೋಳೋದು, ಇದಿಷ್ಟನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾಕೆ 21 ಡೇಸ್ ಅಂತ ಅಂದರೆ 21 ಡೇಸ್ ಏನಾದರೂ ಒಂದು ಮಾಡಿದ್ರೆ ಅದು ಹ್ಯಾಬಿಟ್ ಆಗಿ ಬಿಲ್ಡ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಇದನ್ನು ಮುಂಚೆನೂ ಕೂಡ ನಾನು ಟ್ರೈ ಮಾಡಿದ್ದೆ, ವರ್ಕೌಟ್ ಆಗಿತ್ತು. ಅದಾದಮೇಲೆ ಕೆಲಸ ಅದು ಇದು ಅಂದ್ಕೊಂಡು ಕಂಪ್ಲೀಟಾಗಿ ಮಾಡ್ತಿದ್ದೆ. ಬಟ್ ಐ ಆಮ್ ಬ್ಯಾಕ್. ಸೊ ಇದನ್ನು ಮಾಡೋಕ್ಕೆ ನನಗೆ ಮೋಟಿವೇಟ್ ಮಾಡಿದ್ದು ಒಬ್ವಿಯಸ್ಲಿ ನನ್ನ ಕಸಿನ್. ಸೊ ಈಸ್ ಅ ಫಿಟ್ನೆಸ್ ಫ್ರೀಕ್ ಮಂಜು ಅಂತ. ಸೊ ಅವನು 100 ಡೇಸ್ ಚಾಲೆಂಜ್ ಮಾಡ್ತಿದ್ದ. ಅವನ್ನ ನೋಡಿ ನಾನು ಇನ್ಸ್ಪೈರ್ ಆಗಿ ನಾನು ಕೂಡ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ಇದು 21 ಡೇಸ್ ಅಂದರೆ ಇಲ್ಲಿಗೆ ಅಲ್ಲ, ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡಿ ಸೊ ಲೈಫ್ ಸ್ಟೈಲ್ ಆಗಿ ಚೇಂಜ್ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಸೊ ನನ್ನನ್ನು ನಾನು 21 ಡೇಸ್ಗೆ ಚಾಲೆಂಜ್ ಮಾಡ್ಕೊತೀನಿ. ಆ್ಯಂಡ್ ಈ ಒಂದು ನನ್ನ ಯೂಟ್ಯೂಬ್ ಶಾರ್ಟ್ಸ್ ಇರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿರ್ಬೋದು, ಇದನ್ನು ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಅವನಿಂದ ಹೇಗೆ ಇನ್ಸ್ಪೈರ್ ಆಗಿದ್ನೋ ಸೊ ನನ್ನಿಂದ ಕೂಡ ಯಾರಾದರೂ ಇನ್ಸ್ಪೈರ್ ಆದರೆ ಒಳ್ಳೇದಲ್ವ. ಆ್ಯಂಡ್ ಅದ್ರ ಜೊತೆಗೆ ನಾನು ಕೂಡ ಎಲ್ಲಾದರೂ ಒಂದು ಕಡೆ ಡಾಕ್ಯುಮೆಂಟ್ ಮಾಡೋಣ ನನ್ನ ಈ ಒಂದು ಜರ್ನಿನ ಅಂತ ಅನಿಸಿ ಇಲ್ಲಿ ನಾನು ಒಂದು ಶಾರ್ಟ್ಸ್ ಆಗಿ ಆ್ಯಡ್ ಮಾಡ್ತೀನಿ. ಸೊ ಎವ್ರಿ ಡೇ ಬೇಸಿಕಲಿ ಯಾವ ರೀತಿ ನಾನು ಎಕ್ಸಸೈಸ್ ಮಾಡಿದೆ ಅಂದರೆ ಯಾವ ಫಾರ್ಮ್ ಆಫ್ ಎಕ್ಸಸೈಸ್ ಅಥವಾ ಆ್ಯಕ್ಟಿವಿಟಿ ಮಾಡಿದೆ ಆ್ಯಂಡ್ ಏನೇನು ತಿಂದೆ ಒಂದು ದಿನದಲ್ಲಿ ಅಂತ ನಾನು ಎವ್ರಿ ಡೇ ನಾನು ಒಂದು ವಿಡಿಯೋವನ್ನು ಪೋಸ್ಟ್ ಮಾಡ್ತೀನಿ. ಸೊ ಅದರಿಂದ ನಾನು ಎಷ್ಟು ಕನ್ಸಿಸ್ಟೆಂಟ್ ಆಗಿದ್ದೀನಿ ಅನ್ನೋದು ನನಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ 21 ಡೇಸ್ ಆದಮೇಲೆ ಏನೆಲ್ಲ ಚೇಂಜಸ್ ಆಯಿತು ಅನ್ನೋದನ್ನ ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಸೊ ಆಫ್ಕೋರ್ಸ್ ತುಂಬ ಕೋಲ್ಡ್ ಆಗಿದೆ, ಕೆಮ್ಮು ಕೂಡ ಇದೆ, ವಾಯ್ಸ್ ಕ್ರ್ಯಾಕ್ ಆಗಿದೆ. ಸೊ ಸಾರಿ ಅಬೌಟ್ ಇಟ್. ಸೊ ಇವತ್ತಿಂದ ಡೈಲಿ ನಾನು ಈ ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್.